ಎಂತ ದೊಡ್ಡ ತಪಸ್ವಿಗಳು ಅದಾರ ಅಂದ್ರೂ ಕೂಡ ಅವ್ರಿಗೆ ಸಮರ್ಥವಾದ ಒಂದು ಗುರು ಇರ್ಬೇಕಾಗ್ತದೆ. ಸಮರ್ಥವಾದ ಒಂದು ಗುರು ಇದ್ದ ಅಂದ್ರೆ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನೆಲ್ಲ 283ನೇ ಅನುಷ್ಠಾನ ಏನೋ ನಂದು ಇದು ಬುಕ್ ನಲ್ಲಿ ಡೈರಿಯಲ್ಲಿ ಎಂಟ್ರಿ ಮಾಡ್ಕೊಂತ ಇರ್ತೇನೆ. ನಾನು ಇಷ್ಟೆಲ್ಲ ಅನುಷ್ಠಾನ ಮಾಡಿದ್ರು ಕೂಡ ನಾನು ಗುರುವಾಗಿ ಯಾಕೆ ಆಯ್ಕೆ ಮಾಡ್ಕೊಂಡೆ, 2 ಗುರುಗಳನ್ನ ಆಯ್ಕೆ ಮಾಡಬಹುದು. ಒಂದು ಜಡೆ ಶಾಂತಲಿಂಗ ಮಹಾಸ್ವಾಮಿಗಳು, ಒಂದು ಶಿರಹಟ್ಟಿ ಜಗದ್ಗುರುಗಳು. ಹಿಂದೂ ಗುರುಗಳ ನಂದು, ಮುಂದೆ ಅವರೇ ಗುರುಗಳು. ನನ್ನ ಕೊನೆಯ ಜನ್ಮ ಇರಲಿ ಮಠನೂ ಕೂಡ ಇವರೇ ನನ್ನ ತಂದೆ ತಾಯಿ ಅಂತೇಳಿ ನಾನು ಅದನ್ನ ಪರಿಪೂರ್ಣವಾಗಿ ಅದನ್ನು ವಹಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಾನಗಲ್ ಕುಮಾರ ಶಿವಯೋಗಿಗಳು ಹೇಳ್ತಾರ ಒಂದು ಕಡೆ, ಸ್ವಾಮಿ ಅನ್ನೋನು ಸಮಾಜದ ಒಡೆಯನಲ್ಲ, ಸ್ವಾಮಿ ಅನ್ನೋನು ಸಮಾಜದ ಒಡೆಯನಲ್ಲ, ಸ್ವಾಮಿ ಅನ್ನೋನು ಸಮಾಜದ ನಿಜ ಸೇವಕ ಅಂತೇಳಿ ಹಾನಗಲ್ ಕುಮಾರ ಶಿವಯೋಗಿಗಳು ಹೇಳ್ತಾರೆ. ನೋಡ್ರಿ, ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅವರು ಅನೇಕ ಪುಟ್ಟರಾಜ ಗವಾಯಿಗಳಿಗೆ ಮತ್ತು ಅನೇಕ ಅಂದರ ಬಾಳೆ ಭೂಮಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಗೋಪಾಲ ಮಹಾರಾಜರ ಆಶೀರ್ವಾದ, ಗುರು ಗೋಪಾಲ ಮಹಾರಾಜರ ಅಷ್ಟು ಕೆಲಸ ಮಾಡಾಕ ಆಗ್ತತೋ, ಅದನ್ನು ಮುಂದುವರಿಸ್ಕೊಂಡು ನಿಮ್ಮ ಎಲ್ಲರ ಅನುಗ್ರಹ ಮತ್ತು ಇಲ್ಲೆಲ್ಲ ಕುಂತ ಪರಮ ಪೂಜ್ಯರ ಅನುಗ್ರಹ ಇತ್ತಂದ್ರ ಅವ್ರು ಬಹಳ ಕೆಲಸ ಮಾಡ್ಯಾರ. ನಾನು ಸ್ವಲ್ಪ ಆದ್ರೂ ಮಾಡಿ ಪರಿಪೂರ್ಣವಾಗಿ ಅದನ್ನ ದಂಡಿಗೆ ಹಚ್ಚಿ ಹೋಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡಕ್ಕೆ ಆಗ್ಬೋದು, ಆದರೂ ಕೂಡ ತಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಗೋಪಾಲ ಮಹಾರಾಜರ ಚರಿತ್ರೆಯನ್ನ ಕೇಳಿದ್ರೆ, ಗೋಪಾಲ ಮಹಾರಾಜರನ್ನ ನಾನು ನೋಡಿದ್ದೆ ಸಣ್ಣವನಿದ್ದಾಗ. ನಾನು ಪ್ರಥಮ ಬಾರಿ ಗಂಗೋತ್ರಿಯಲ್ಲಿ ಅನುಷ್ಠಾನವನ್ನ ಮಾಡುವಾಗ ನನ್ನ ಕಾಶಿಯಲ್ಲಿ ಭೇಟಿ ಆಗ್ತಾರೆ. ನಾನು ಜಂಗಮವಾಡಿ ಮಠದಲ್ಲಿ ಬುದ್ಧಿ ಇದ್ದೆ ನಾನು. ಅವಾಗ ಕಾಶಿಯಲ್ಲಿ ನನಗೆ ಭೇಟಿ ಆಗ್ತಾರೆ. ಎಲ್ಲಿ ಭೇಟಿ ಆಗ್ತಾರೆ ಕಾಶಿಯಲ್ಲಿ ಅಂದ್ರೆ, ಸತ್ಯ ಹರಿಶ್ಚಂದ್ರ ಘಾಟಿಂದ ಮುಂದೆ ಶೀತಲಾ ಮಾತಾ ಮಂದಿರ ಹತ್ರ ಕೂಡ್ತಾರ. ಅವ್ರು ಮರಾಠಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮಹಾರಾಜ್ ಜಿ ಆಪ್ ಕಹಾ ಸೆ ಆಯಾ ಅಂತ ಕೇಳ್ತಾರ ಅವ್ರು. ಮಹಾರಾಜ್ ಜಿ ಮೈ ಕರ್ನಾಟಕ ಸೆ ಆಯಾ ಹೂಂ. ನಾ ಇನ್ನು ಬಹಳ ಸಣ್ಣವನಿದ್ದೆ, 9 ವರ್ಷದ ಇರ್ಬೋದು ನಾನು ಆ ಸಮಯದಲ್ಲಿ. मैं कर्नाटक से आया हूँ, अभी मेरा जन्मभूमि भी कर्नाटक है, कोगड़ी तांडा होगा तो विजय बಳ್ಳಾರಿ ಜಿಲ್ಲಾ ಅಂತೇಳಿ ಅವಾಗ ಬಳ್ಳಾರಿ ಜಿಲ್ಲಾ ಇತ್ತು. ಅವಾಗ ಗೋಪಾಲ ಮಹಾರಾಜರ ನನ್ನ ಫಸ್ಟ್ ಪರಿಚಯ ಅದು ಕಾಶಿಯಲ್ಲಿ. ಇದನ್ನು ಯಾರ ಹತ್ರನೂ ಕೂಡ ಹೇಳ್ಕೊಂಡಿದ್ದಿಲ್ಲ, ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇರ್ತಿತ್ತು. ಸುಮಾರು ಈ ಊರಿಗೆ ಬರ್ಕೊಂತ ಇರ್ತಿತ್ತು. ಆದ್ರೆ ಒಬ್ಬ ಸನ್ಯಾಸಿಗಳು ಗದಿಗೆ ಹೇಗಿರ್ತದೆ ಅಂತೇಳಿ ಅಂದಾಗ ಗೋಪಾಲ ಮಹಾರಾಜರ ಗದಿಗೆ ನೋಡಿ ಬಹಳ ಬೇಸರವನ್ನು ಮಾಡ್ಕೊಂಡು ಹೋಗಿದ್ದ ಸಮಯನೂ ಕೂಡ ಇಲ್ಲಿ ಇರ್ತಿತ್ತು.